ಈಗ ನಾವು ಔಷಧಿ ಬಿಟ್ಟು ಬದುಕುವುದಕ್ಕಾಗುವುದಿಲ್ಲ ಅನ್ನೋ ಮಟ್ಟಕ್ಕೆ ಬಂದಿದ್ದೀವಿ. ಔಷಧ ಇಲ್ಲದೆ ನಾವಿಲ್ಲ. ಯಾರೇ ಆಗಲಿ, ದೊಡ್ಡವರಾಗಲಿ ಚಿಕ್ಕದಾಗಲಿ. ಈಗ ಇದು ಪ್ರಯತ್ನ ನಮ್ದ, ದೇವ್ರು ಕೊಟ್ಟಿದ್ದ? ನಮ್ಮ ಪ್ರಯತ್ನ. ನಾವು ಆರಿಸ್ಕೊಂಡಿರೋ ಸಬ್ಜೆಕ್ಟೇ ಅದು ಅಲ್ಲಮ್ಮ. ಈ ಸಬ್ಜೆಕ್ಟ್ ನಾವು ಆರಿಸ್ಕೊಂಡಿದ್ದೀವಿ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆ ಅದಕ್ಕೆ ಆ ರೀತಿಯಾಗಿ ಕೊರತೆ ಆಯಿತು ಅಂತಕ್ಕಂತಹ ವಿಷಯಕ್ಕೆ ಬಂದರೆ, ವೈಜ್ಞಾನಿಕವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಳವಡಿಸ್ಕೊಳ್ಳೋದೇ ಆದರೆ ಇಲ್ಲಿವರೆಗೂ ಇದು ಕುರುಡು ಶಾಸ್ತ್ರವಾಗಿ ಉಳ್ಕೊಂಡಿದೆ. ಅಂದರೆ ಗೊತ್ತಿಲ್ಲದೆ ಹೇಳುತ್ತಿರುವ ಶಾಸ್ತ್ರಕ್ಕೆ ಕುರುಡು ಶಾಸ್ತ್ರ ಆಗಿದೆ. ಇನ್ನು ಇದನ್ನು ನಂಬದೇ ಇರತಕ್ಕಂಥ ಪರಿಸ್ಥಿತಿಗೆ ಹೋದಾಗ ಅವ್ರಿಗೂ ಕೂಡ ಇದು ಕುರುಡು ಶಾಸ್ತ್ರ ಅಂತಕ್ಕಂಥದ್ದು ಮಾಹಿತಿ ಬಂದೋಗಿದೆ. ಆ ಪದ ಬಳಸೋದಕ್ಕೆ ನಮಗೆ ಯಾವ ಕಾರಣಕ್ಕೂ ತಪ್ಪಾದಂಥ ವಿಚಾರ. ಅದು ಕುರುಡು ಶಾಸ್ತ್ರ ಅಲ್ಲ, ಅದು ಕಣ್ಣಿರುವ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ. ಆದರೆ ಹೇಳುವುದು, ಕೇಳುವುದು, ಕಲಿತಿರುವುದು, ಹೇಳುತ್ತಿರುವುದೆಲ್ಲ ಕುರುಡು ಶಾಸ್ತ್ರ ಥರ ಆಗಿದೆ. ಆದರೆ ಅದನ್ನು ಕುರುಡು ಶಾಸ್ತ್ರ ಅಂತ ಹೇಳಲಿಕ್ಕೆ ಬರಲ್ಲ. ಅದು ಶ್ರೇಷ್ಠವಾದ ಶಾಸ್ತ್ರ, ಬೆಳಕಿನ ಶಾಸ್ತ್ರ ಅಂತ ಹೇಳ್ಬೋದು. ಮಾಹಿತಿ ಸರಿಯಾಗಿ ಹೇಳಿದಾಗ, ಕೇಳಿದಾಗ, ಅರ್ಥ ಮಾಡಿಕೊಂಡಾಗ ಬೆಳಕಾಗತ್ತೆ. ಇದು ಆ ಶಾಸ್ತ್ರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಬೆಳಕು. ಆ ಬೆಳಕು ನಮ್ಮ ಮಗು ಹುಟ್ಟತಕ್ಕಂತಹ ದೇಹದಲ್ಲಿ, ಮಗುವಿನ ದೇಹದಲ್ಲಿ 2 ಕಣ್ಣುಗಳಿದೆ. ಆ ಕಣ್ಣಿನಲ್ಲಿ ಇರ್ತಕ್ಕಂಥ ಬೆಳಕು, ಹೌದಾ? ಎಷ್ಟು ಪ್ರಮಾಣದಲ್ಲಿ ಆ ಮಗುವಿನಲ್ಲಿ ಕಣ್ಣಿನ ಬೆಳಕಿನಲ್ಲಿ ಎಷ್ಟು ವೇಗ ಇದೆ ಅಂತ ತಿಳಿತಕ್ಕಂಥದ್ದೇ ನಿಜವಾದ ಜ್ಯೋತಿಷ ಶಾಸ್ತ್ರ. ಹುಟ್ಟುವ ಮಗುವಿನ ಕಣ್ಣಿನಲ್ಲಿ ಇರ್ತಕ್ಕಂಥ ಬೆಳಕಿನ ವೇಗ ಹೆಂಗದು ಅಂದರೆ, ಕೆಲವು ನೋಡಿ, ನನಗೆ ದೂರ ಕಾಣಿಸಲ್ಲ, ಹತ್ರದ್ದು ಕಾಣಿಸುತ್ತೆ, ಹತ್ರದ್ದು ಕಾಣಿಸಲ್ಲ, ದೂರ ಕಾಣಿಸುತ್ತೆ. ಅರ್ಥ ಆಯ್ತೇನಮ್ಮ? ಇದು ವೇಗ. ಇದು ಚಿಕ್ಕವ್ರಿಗೂ ಹೌದು, ದೊಡ್ಡವ್ರಿಗೂ ಹೌದು, ವಯಸ್ಸಾದವ್ರಿಗೂ ಹೌದು. ಈ ಬೆಳಕಿನ ವೇಗ ನಮ್ಮ ಕಣ್ಣಿನಲ್ಲಿ ಎಷ್ಟು ಪವರ್ ಇದೆ ಅಂದರೆ, ವಿದ್ಯುತ್ ಶಕ್ತಿ ಇದೆ. ನಮಗೆ ಮಾತಾಡೋಕ್ಕೆ, ಓಡಾಡೋಕ್ಕೆ, ಪ್ರತಿಯೊಂದಕ್ಕೂ ಶಕ್ತಿ ಬೇಕಲ್ಲ. ಆ ಶಕ್ತಿ ಯಾವುದು? ವಿದ್ಯುತ್ ಶಕ್ತಿ ನಮಗೂ ಕೂಡ ಬೇಕಾಗತ್ತೆ. ಯಾವುದೇ ಆಧಾರ, ಶಾಖ ಇಲ್ಲದೆ, ಒಲೆ ಇಲ್ಲದೆ, ಸೌದೆ ಬೆಂಕಿ ಇಲ್ಲದೆ, ಕರೆಂಟ್ ಇಲ್ಲದೆ, ಡೈನಾಮೋ ಇಲ್ಲದೆ ಯಾವುದೇ ಪದಾರ್ಥ ಮೂವ್ ಆಗಲ್ಲ. ಹಾಗೆ ನಮ್ಮ ದೇಹಕ್ಕೆ ಬ್ಯಾಟ್ರಿ ಯಾವುದು ಅಂದರೆ, ಮನುಷ್ಯನ ದೇಹಕ್ಕೆ ಬ್ಯಾಟ್ರಿ ಯಾವುದು ಅಂದರೆ ನಮ್ಮ 2 ಕಣ್ಣುಗಳು. ಈ ಕಣ್ಣುಗಳು ಇಡೀ ದೇಹವನ್ನು ಪೂರ್ಣವಾಗಿ ಫೋಕಸ್ ಮಾಡ್ತಾ ಇರುತ್ತೆ. ಇಡೀ ದೇಹವನ್ನು ಫೋಕಸ್ ಮಾಡೋದು ಯಾವುದು? ನಮ್ಮ 2 ಕಣ್ಣುಗಳು. ಆ ಬೆಳಕಿನ ವೇಗ, ಇದು ಒಂದು ಭಾಗ ಆಯಿತು. ಇನ್ನೊಂದು ಭಾಗ ಪ್ರಾಪಂಚಿಕವಾಗಿರ್ತಕ್ಕಂತಹ ಬೆಳಕಿನ ವೇಗ. ಪ್ರಾಪಂಚಿಕ ಬೆಳಕಿನ ವೇಗ 1 ಸೆಕೆಂಡಿಗೆ 35,000 ಬಿಲಿಯನ್ ಸೆಂಟಿಮೀಟರ್ ವೇಗದಲ್ಲಿರುತ್ತೆ. 1 ಸೆಕೆಂಡಿಗೆ 35,000 ಬಿಲಿಯನ್ ಸೆಂಟಿಮೀಟರ್ ವೇಗ ಇರುತ್ತೆ ಪ್ರಾಪಂಚಿಕವಾದ ಬೆಳಕಿಗೆ. ಇದು ಪ್ರಾಪಂಚಿಕವಾಗಿರ್ತಕ್ಕಂಥದ್ದು. ಇದನ್ನೇನು ಹೇಳ್ಬೋದು ಅಂದರೆ, ಅತಿಯಾದ ಬೆಳಕಿನ ವೇಗ. ಇದು ನಮಗೆ ಕಂಟ್ರೋಲ್ ಮಾಡ್ಕೊಳ್ಳದೇ ಇರತಕ್ಕಂಥ ವೇಗ. ಆದರೆ ನಮಗೆ ಅದಕ್ಕೆ ಆದ ಒಂದು ಸಪ್ರೇಟಾಗಿ ಒಂದು ಫಿಕ್ಸ್ ಮಾಡಿದ್ದಾನೆ ಭಗವಂತ. ಕಣ್ಣಿನಲ್ಲಿ ಇರ್ತಕ್ಕಂತಹ ಬೆಳಕಿನ ವೇಗ ಯಾವ ರೀತಿಯಾಗಿ ನಾವು ಬಳಸ್ಕೋಬೇಕು ಅಂತಕ್ಕಂಥದ್ದು ಭಗವಂತ ಕೊಟ್ಟಿರ್ತಕ್ಕಂಥದ್ದು.